ವಿಡಿಯೋಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಒಂದು ವೆರಿ ಇಂಪಾರ್ಟೆಂಟ್ ಟಾಪಿಕ್ ಫಾರ್ ಯುವರ್ SSLC ನ ತಗೊಂಡು ನಾನು ನಿಮ್ಮ ಹರ್ಷಿತಾ ಮ್ಯಾಮ್ ನಿಮ್ಮ ಸ್ಕ್ರೀನ್ಶಾಟ್ ಮ್ಯಾಮ್ ನಿಮ್ಮ ಎದುರಿಗೆ ಬಂದಿದ್ದೀನಿ. ಸೊ ವಾಟ್ ಇಸ್ ದಿಸ್ ಟಾಪಿಕ್ ಮಕ್ಕಳ ಅಂದರೆ ಟಾಪರ್ ಸ್ಟ್ರಾಟಜಿ ಫಾರ್ 80 on 80 in SA1. ಓಕೆ, ಸೊ most probably almost definitely ಮಿಡ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿಮ್ಮ SA1 ಶುರು ಆಗುತ್ತೆ. ಮಿಡ್ ಸೆಪ್ಟೆಂಬರ್ ಅಷ್ಟೊತ್ತಿಗೆ ನಿಮ್ಮ SA1 ಶುರು ಆಗುತ್ತೆ. ಓಕೆ, ಸೊ ಇವಾಗ್ಲಿಂದ ನೋಡ್ಲಿಕ್ಕೆ ಹೋದ್ರೆ ನಿಮಗೆ 1 month ಏನೋ ಇದೆ ಅಂಟಿಲ್ SA1 ಸ್ಟಾರ್ಟ್ಸ್ ಆಫ್. ಓಕೆ, ಆಲ್ಮೋಸ್ಟ್ 1 ತಿಂಗಳಿದೆ SA1 ಶುರು ಆಗೋಕ್ಕಿಂತ ಮುಂಚೆ. SA1 ಅಂದ್ರೇನು, ನಮ್ಮ ಹಾಫ್ ಇಯರ್ಲಿ ಅಥವಾ ಮಿಡ್ ಇಯರ್ ಎಕ್ಸಾಮ್ ಏನಂತೀವಿ ಇದನ್ನ SA1 ಸಮ್ಮೇಟಿವ್ ಅಸೆಸ್ಮೆಂಟ್ 1 ಎಕ್ಸಾಮ್ ಅಂತ ಕರೀತಾರೆ. ಸೊ ಈ ಎಕ್ಸಾಮಲ್ಲಿ ನೀವು 80 ಮಾರ್ಕ್ಸ್ಗೆ ಸೈನ್ಸ್ ಪೇಪರ್ನ ಬರೀತೀರಾ. 80 ಮಾರ್ಕ್ಸ್ 80 ಅಂಕಗಳಿಗೆ ನೀವು ಸೈನ್ಸ್ ಪೇಪರ್ ವಿಜ್ಞಾನದ ಪೇಪರ್ನ ಬರೀತೀರಾ. ಇದರಲ್ಲಿ 80 out of 80 ಮಾರ್ಕ್ಸ್ ನಿಮಗೆ ಬರಬೇಕು ಅಂದರೆ ವಾಟ್ ಈಸ್ ಅ ಸ್ಟ್ರಾಟಜಿ ದಟ್ ಯು ನೀಡ್ ಟು ಫಾಲೋ ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಸ್ಟ್ರಾಟಜಿ ಅಂದ್ರೇನು, ಯಾವ ಯೋಜನೆ ಯಾವ ಪ್ಲಾನ್ನ ಇಟ್ಕೊಂಡು ನೀವು ಸ್ಟಡಿ ಮಾಡಬೇಕು ಡೈಲಿ ಬೇಸಿಸಲ್ಲಿ ಅಂತ ಈ ವಿಡಿಯೋದಲ್ಲಿ ಹೇಳಲಿಕ್ಕೆ ಹೋಗ್ತಿದ್ದೀನಿ. ಸೊ ಲೆಟ್ ಅಸ್ ಸ್ಟಾರ್ಟ್ ಆಫ್. ತಡ ಮಾಡಿದೆ. One major thing, one very important thing that you need to do, that you have to do from now on is start finishing your syllabus. Okay, already ನಿಮ್ಮಲ್ಲಿ ಎಷ್ಟೊಂದು ಜನಕ್ಕೆ FA1 ಮುಗ್ದೋಗಿದೆ. ಆಲ್ಮೋಸ್ಟ್ ಐ ಥಿಂಕ್ ಡೆಫಿನೆಟ್ಲಿ ಒಂದು 95% ಸ್ಟೂಡೆಂಟ್ಸಿಗೆ FA1 ಏನಿದೆ ಮುಗ್ದೋಗಿರತ್ತೆ. FA1 ಮುಗ್ದಿದೆ ಅಂದರೆ ಫಸ್ಟ್ ಆಫ್ ಆಲ್ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹೋಗಿ ಎಸ್ ಅಂತ ಕಾಮೆಂಟ್ ಮಾಡಿ. ಇಲ್ಲ FA1 ಇನ್ನೂ ಮುಗ್ದಿಲ್ಲ ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ನೋ ಅಂತ ಕಾಮೆಂಟ್ ಮಾಡಿ. ಬಟ್ ಐ ಆಮ್ ಪಾಸಿಟಿವ್ ದಟ್ 95% ಆಫ್ ಸ್ಟೂಡೆಂಟ್ಸ್ ಹ್ಯಾವ್ ಫಿನಿಶ್ ದೇರ್ FA1. ಸೊ ಇವಾಗ ನೀವು FA2 ಹಾಗೂ SA1ನಲ್ಲಿ ಇರುವಂತಹ ಪೋರ್ಷನ್, FA2 ನಿಮಗೆ ಮೋಸ್ಟ್ ಪ್ರಾಬಬ್ಲಿ ಆಗಸ್ಟ್ ಎಂಡಿಗೆ ಆಗುತ್ತೆ. ಬಟ್ SA1 ವರ್ಗೂ ಇರುವಂತಹ ಪೋರ್ಷನ್ನ ಇವಾಗ್ಲಿಂದಾನೇ ಫಿನಿಶ್ ಮಾಡಲಿಕ್ಕೆ ಶುರು ಮಾಡಬೇಕು. ಪೋರ್ಷನ್ಸ್ನ ಫಿನಿಶ್ ಮಾಡೋದು ಅಂದ್ರೇನು, ಆ ಟೆಕ್ಸ್ಟ್ ಬುಕ್ಕಲ್ಲಿ ಆ ಚಾಪ್ಟರ್ನ ಚೆನ್ನಾಗಿ ಓದಿ ಅದಕ್ಕೆ ರಿಲೇಟೆಡ್ ಆಗಿರುವಂತಹ ಕ್ವೆಶನ್ಸ್ನ ಸಾಲ್ವ್ ಮಾಡಿ ಆ ಚಾಪ್ಟರಲ್ಲಿ ಕಾನ್ಫಿಡೆನ್ಸ್ ಬಂದರೆ ಇದನ್ನ ನಾವು ಪೋರ್ಷನ್ ಕಂಪ್ಲೀಷನ್ ಅಂತ ಕರಿತೀವಿ. ಪೋರ್ಷನ್ ಕಂಪ್ಲೀಷನ್ ಅಂದ್ರೇನು, ನೀವು ಟೆಕ್ಸ್ಟ್ ಬುಕ್ಕಲ್ಲಿ ಆ ಚಾಪ್ಟರ್ನ ಚೆನ್ನಾಗಿ ಓದ್ಕೊಂಡಿರ್ತೀರಾ, ಅದರಲ್ಲಿರೋ ಎಲ್ಲ ಕಾನ್ಸೆಪ್ಟಿನ ಕ್ಲಾರಿಟಿ ನಿಮಗೆ ಇರುತ್ತೆ. ಕಾನ್ಸೆಪ್ಟಿನ ಕ್ಲಾರಿಟಿ ನಿಮಗೆ ಇರುತ್ತೆ. ಓಕೆ, ಆ್ಯಂಡ್ ಇಷ್ಟೇನಾ? ನೋ, ಇದರೊಟ್ಟಿಗೆ ನೀವು ಅದರ PYQs LBA ಕ್ವೆಶನ್ಸ್ನ ಸಾಲ್ವ್ ಮಾಡಿ ಪ್ರಾಕ್ಟೀಸ್ ಮಾಡಿರ್ತೀರಾ. ಆ್ಯಂಡ್ ಆ ಚಾಪ್ಟರಲ್ಲಿ 100% ಕಾನ್ಫಿಡೆನ್ಸ್ ನಿಮಗೆ ಬಂದಿದೆ ಅಂದರೆ ಆ ಚಾಪ್ಟರ್ ಮುಗ್ದಿದೆ ಅಂತ ಅರ್ಥ. ಓಕೆ, ಸೊ ಈ ರೀತಿಯ ಪೋರ್ಷನ್ ಕಂಪ್ಲೀಷನ್ ಫಾರ್ SA1. SA1 ಪೋರ್ಷನ್ ಏನು, ನಿಮ್ಮ ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಲ್ಲಿ ಏನೇನು ಪೋರ್ಷನ್ ಇದೆಯೋ ಅದು ನಿಮ್ಮ SA1 ಪೋರ್ಷನ್ ಆಗಿರುತ್ತೆ. ನಿಮ್ಮ ಭಾಗ 1 ಪಠ್ಯಪುಸ್ತಕದಲ್ಲಿ ಏನೇನು ಅಧ್ಯಾಯಗಳು ಬರುತ್ತೋ ಅದು ನಿಮ್ಮ SA1ನ ಪೋರ್ಷನ್ ಆಗಿರುತ್ತೆ. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ಯಾವಾಗವರೆಗೂ ಸಿಲೆಬಸ್ನ ನೀವು ಫಿನಿಶ್ ಮಾಡಬೇಕು ಅಂದರೆ ಎಂಡ್ ಆಫ್ ಆಗಸ್ಟ್ವರೆಗೂ ನೀವು ಪಾರ್ಟ್ 1 ಟೆಕ್ಸ್ಟ್ ಬುಕ್ನ ಮುಗಿಸಿರ್ಬೇಕು ಐಡಿಯಲಿ. ಇಲ್ಲ ಮ್ಯಾಮ್ ತುಂಬ ಕಷ್ಟ ಆಗ್ತಿದೆ, ನಾನು ಪಾರ್ಟ್ 1 ಟೆಕ್ಸ್ಟ್ ಬುಕ್ ಹೆಂಗೆ ಮುಗಿಸ್ಲಿ, SA1 ವರ್ಗೂ ಅಂತೂ ಆಗಲ್ಲ, ಪಾರ್ಟ್ 1 ಟೆಕ್ಸ್ಟ್ ಬುಕ್. ಓಕೆ, ಇವಾಗ ಇಲ್ಲಿ ನೋಡಿ, ಇನ್ನೂ 2 ವಾರ ಇದೆ. ಆಗಸ್ಟಲ್ಲಿ ಇನ್ನೂ 2 ವಾರ ಇದೆ ನಿಮಗೆ. ಇಲ್ಲ ಮ್ಯಾಮ್ ಇಷ್ಟರಲ್ಲಿ ನನಗೆ ಮುಗ್ಸೋಕ್ಕಾಗಲ್ಲ ಅಂದರೂ ಪರವಾಗಿಲ್ಲ. ಸೆಪ್ಟೆಂಬರ್ ಏನಿದೆ, ಸೆಪ್ಟೆಂಬರ್ ಮೊದಲನೇ ವಾರದೊಳಗಾದ್ರೂ, ಸೆಪ್ಟೆಂಬರ್ 5ನೇ ತಾರೀಕು ಅಥವಾ 6ನೇ ತಾರೀಕು ಒಳಗಾದ್ರೂ ದಯವಿಟ್ಟು ನಿಮ್ಮ ಪೋರ್ಷನ್ಸ್ನ ಮುಗಿಸ್ಲಿಕ್ಕೆ ಪ್ರಯತ್ನ ಪಡಿ. ಓಕೆ, ಇದು ಅಕ್ಟೋಬರ್ ಹೋಯ್ತು, ಸೆಪ್ಟೆಂಬರ್. ಎಸ್, ಸೆಪ್ಟೆಂಬರ್ ಏನಿದೆ, ಸೆಪ್ಟೆಂಬರಲ್ಲಿ ನಿಮ್ಮ ಪೋರ್ಷನ್ಸ್ನ ಸೆಪ್ಟೆಂಬರ್ 6th ಒಳಗೆ ನಿಮ್ಮ ಪೋರ್ಷನ್ಸ್ನ ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡಿ. ಯಾವ ಪೋರ್ಷನ್ಸು? SA1 ಪೋರ್ಷನ್ಸ್, ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ಪೋರ್ಷನ್ಸ್ನ ಫಿನಿಶ್ ಮಾಡಲಿಕ್ಕೆ ಟ್ರೈ ಮಾಡಿ. ಓಕೆ, ಸೊ ದಿಸ್ ಇಸ್ ಯೋರ್ ಸ್ಟೆಪ್ 1. ಡು ನಾಟ್ ವೇಟ್ ಅಂಟಿಲ್ ದ ಎಂಡ್ ಮೂಮೆಂಟ್, ಕೊನೆಯವರೆಗೂ. ಇನ್ನೇನು SA1 ಲೆಟ್ಸೆ ಮೇ ಬಿ 19ನೇ ತಾರೀಕು ಸೆಪ್ಟೆಂಬರಿಗೆ SA1 ಶುರುವಾಗುತ್ತೆ ಅಥವಾ 16 ಸೆಪ್ಟೆಂಬರ್ಗೆ SA1 ಶುರುವಾಗುತ್ತೆ. ನೀವು 15ನೇ ತಾರೀಕು ಓದೋಕ್ಕೆ ಕೂತ್ಕೋಬೇಡಿ, ದಯವಿಟ್ಟು 15th ಓದೋಕ್ಕೆ ಕೂತ್ಕೋಬೇಡಿ. ಸ್ಟಾರ್ಟ್ ಸ್ಟಡಿಯಿಂಗ್, ಸ್ಟಾರ್ಟ್ ಫಿನಿಶಿಂಗ್ ಯೋರ್ ಸಿಲೆಬಸ್ ಫ್ರಮ್ ನೌ ಇಟ್ ಸೆಲ್ಫ್. ಓಕೆ, ಆಗಸ್ಟ್ ಒಳಗೆ ಅಥವಾ ಸೆಪ್ಟೆಂಬರ್ 1st ವೀಕ್ ಒಳಗೆ ಸಿಲೆಬಸ್ನ ಮುಗಿಸ್ತೀನಿ ಅನ್ನೋಷ್ಟು ಕಾನ್ಫಿಡೆನ್ಸ್ ನಿಮಗೆ ಇದ್ದರೆ ನೀವು ಶೋರ್ ಅಂತ ಕಾಮೆಂಟ್ ಮಾಡಿ. ಓಕೆ, ಆಗಸ್ಟ್ ಕೊನೆ ಒಳಗೆ ಅಥವಾ ಸೆಪ್ಟೆಂಬರ್ ಮೊದಲನೇ ವಾರದೊಳಗೆ ನೀವು ಪಾರ್ಟ್ 1 ಸಿಲೆಬಸ್ನ ಮುಗಿಸುವಂಥ ಕಾನ್ಫಿಡೆನ್ಸ್ ಇದ್ದರೆ ಅಥವಾ ಇದನ್ನು ಚಾಲೆಂಜ್ ಆಗಿ ತಗೋತೀರಾ ಅಂದರೆ ಶೋರ್ ಅಂತ ಕೆಳಗೆ ಕಾಮೆಂಟ್ ಮಾಡಿ. ಓಕೆನಾ ಮಕ್ಕಳ? ಅದನ್ನು ಬಿಟ್ಟರೆ ನೆಕ್ಸ್ಟ್ ಸ್ಟೆಪ್ ಏನು? ದಿಸ್ ಇಸ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್. ಇದು ಏನಿದು, ನೀವು ಫಸ್ಟ್ ಟೈಮ್
ಫುಲ್ 80 ಮಾರ್ಕ್ಸಿಗೆ ಒಂದು ಪೇಪರ್ನ ಬರೀತಿರ್ತೀರಾ. ಫುಲ್ಲು 80 ಮಾರ್ಕ್ಸಿಗೆ ಮೊದಲನೇ ಬಾರಿಗೆ ಪೇಪರ್ನ ಬರೀತಿರ್ತೀರಾ. ಸೊ ಸ್ಟಾರ್ಟಿಂಗಿಂದಾನೇ ನೀವು ರೈಟಿಂಗ್ ಪ್ರಾಕ್ಟೀಸ್ನ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಸೊ ವಾಟ್ ಆರ್ ಯು ಗೋಯಿಂಗ್ ಟು ಡೂ? ರೈಟಿಂಗ್ ಪ್ರಾಕ್ಟೀಸ್ ಮಾಡಲಿಕ್ಕೆ ನೀವು ಯಾವುದಾದ್ರೂ ಒಂದು ಸೀನಿಯರ್ಸ್ ಹತ್ರ ಕೇಳ್ಬಿಟ್ಟು ಅಥವಾ ಲಾಸ್ಟ್ ಇಯರ್ SA1 ಪೇಪರ್ ಸಿಕ್ಕಿದ್ರೆ ಎಲ್ಲಾದರೂ ಡೆಫಿನೆಟ್ಲಿ ನಾವು ಕೂಡ ನಮ್ಮ ಚಾನಲಲ್ಲಿ ಲೈವ್ಸ್ ಎಲ್ಲ ಮಾಡೋದನ್ನ ಪ್ಲಾನ್ ಮಾಡ್ತಿದ್ದೀವಿ. ವಿಲ್ ಡೆಫಿನೆಟ್ಲಿ ಕಮ್ ಟು ಯು ವಿತ್ ದ್ಯಾಟ್. ಬಟ್ ನಿಮಗೆ SA1 ಪೇಪರ್ ಅಥವಾ ಫುಲ್ 80 ಮಾರ್ಕ್ಸಿನ ಪೇಪರ್ ಸಿಕ್ತು ಅಂದರೆ ಅದನ್ನು ಬರೆದು ನೀವು ಪ್ರಾಕ್ಟೀಸ್ ಮಾಡಿ. ಆ ಪೇಪರಿಗೆ ಆನ್ಸರ್ ಮಾಡಿಬಿಟ್ಟು ಅದರ ಸೊಲ್ಯೂಷನ್ಸ್ನ ಬರೆದು ಪ್ರಾಕ್ಟೀಸ್ ಮಾಡಿ. ಇಲ್ಲ ಅಂದರೆ ನೀವು ಎಕ್ಸಾಮ್ ಹಾಲಿಗೆ ಹೋದಾಗ ಟೈಮ್ ಮ್ಯಾನೇಜ್ಮೆಂಟ್ ಆಗೋದಿಲ್ಲ. ನೀವು ಲಾಸ್ಟಲ್ಲಿ ಬಂದು ಹೇಳ್ತೀರಾ, ಮ್ಯಾಮ್ ಫಿಸಿಕ್ಸ್ ಮೇಲೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿದೆ, ನನಗೆ ಬಯಾಲಜಿ ಬರೆಯೋಕ್ಕೆ ಟೈಮೇ ಸಿಗಲಿಲ್ಲ ಅಂತ ಬಂದು ಹೇಳ್ತೀರಾ. ಸೊ ಇದು ಖಂಡಿತ ಆಗುತ್ತೆ. ಐ ವಿಲ್ ಆಸ್ಕ್ ಯು ಆಫ್ಟರ್ ದ SA1 ಪೇಪರ್, ಯು ವಿಲ್ ಡೆಫಿನೆಟ್ಲಿ ಸೇ ದಟ್, ಬಿಕಾಸ್ ಲಾಸ್ಟ್ 3 ಬ್ಯಾಚಸ್ ಕೂಡ ಹಾಗೆ ಹೇಳಿದರು. So do not make this mistake. Start writing practice from the first week of September itself. ಬರವಣಿಗೆಯ ಅಭ್ಯಾಸ ಸೆಪ್ಟೆಂಬರಿನ ಮೊದಲನೇ ವಾರದಿಂದ ಮಾಡಲಿಕ್ಕೆ ಶುರು ಮಾಡಿ. ಓಕೆ, 3 hour 3 hours 15 minutes ಟೈಮರ್ ಹಾಕೊಂಡು ರೈಟಿಂಗ್ ಪ್ರಾಕ್ಟೀಸ್ನ ಮಾಡಲಿಕ್ಕೆ ಶುರು ಮಾಡಿ ಮಕ್ಕಳ. ಓಕೆ, ಒಂದು ಇಡೀ ಪೇಪರ್ನ ಆನ್ಸರ್ ಮಾಡಲಿಕ್ಕೆ ನಿಮಗೆ ಆಗಬೇಕು ವಿತಿನ್ 3 hours 15 minutes. ಓಕೆ, ನೆಕ್ಸ್ಟು ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಡಯಾಗ್ರಾಮ್ಸ್. ನಾನು ಎಷ್ಟು ನಿಮಗೆ ಪದೇ ಪದೇ ರಿಯೈಟ್ರೇಟ್ ಮಾಡಿ ಹೇಳ್ತೀನಿ, ಡಯಾಗ್ರಾಮ್ ಪ್ರಾಕ್ಟೀಸ್ನ ಮಾಡಿ. ನಮ್ಮ ಚಾನಲ್ನಲ್ಲಿ ನಾನು ರೀಸೆಂಟಾಗಿ ಲೈಫ್ ಪ್ರಾಸೆಸಸ್ನ ಎಲ್ಲ ಡಯಾಗ್ರಾಮ್ಸ್ನ ಕವರ್ ಮಾಡಿರುವಂತಹ ವಿಡಿಯೋನ ಮಾಡಿದ್ದೀನಿ. ಓಕೆ, ಆ್ಯಂಡ್ ಅರ್ಚನಾ ಮ್ಯಾಮ್ ಕೂಡ ಬ್ರೈನ್ ಡಯಾಗ್ರಾಮ್ನ ಡ್ರಾ ಮಾಡುವಂತಹ ವಿಡಿಯೋನ ಮಾಡಿದ್ದಾರೆ. ಅಂದರೆ ಜೀವಕ್ರಿಯೆಗಳಲ್ಲಿ ಬರುವಂತಹ ಪ್ರತಿಯೊಂದು ಡಯಾಗ್ರಾಮ್ ಅಂದರೆ ರೇಖಾಚಿತ್ರ ಏನಿದೆ ಇದನ್ನು ಬಿಡಿಸುವಂತಹ ವಿಡಿಯೋ ಮಾಡಿದ್ದೀನಿ ನಾನು. ಇದರ ಲಿಂಕ್ನ ನಾನು ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿರ್ತೀನಿ. ಓಕೆ, ಇದನ್ನು ಪಿನ್ಡ್ ಕಾಮೆಂಟಲ್ಲಿ ಹಾಕಿರ್ತೀನಿ ಲೈಫ್ ಪ್ರಾಸೆಸಸ್ದು. ಸೊ ಇದನ್ನು ನೋಡಿಕೊಂಡು ನೀವು ಡಯಾಗ್ರಾಮ್ ಪ್ರಾಕ್ಟೀಸ್ನ ಮಾಡಬಹುದು. ರೇಖಾಚಿತ್ರದ ಅಭ್ಯಾಸ ಮಾಡಬೇಕು. ಯಾಕೆ? ಬಿಕಾಸ್ ಇದರಿಂದ ಶಾರ್ಟ್ ಮಾರ್ಕ್ಸ್ ಬರುತ್ತೆ. ಅಟ್ಲೀಸ್ಟ್ 12 ಮಾರ್ಕ್ಸ್ ಬರುತ್ತೆ ನಿಮಗೆ ಇನ್ ದಿಸ್ ಡಯಾಗ್ರಾಮ್ಸ್. ಬರೀ ಡಯಾಗ್ರಾಮ್ಸ್ನ ಕಲ್ತ್ಕೊಂಡು ಹೋದರೆ 12 ಮಾರ್ಕು ಬರುತ್ತೆ. ಓಕೆ, ಸೊ ಸ್ಟಾರ್ಟ್ ಪ್ರಾಕ್ಟಿಸಿಂಗ್ ಡಯಾಗ್ರಾಮ್ಸ್ ರೈಟ್ ಅವೇ. ಆಲ್ಸೋ ಈ ವಿಡಿಯೋನ ನಾನು ರೀಸೆಂಟಾಗಿ ರಿಲೀಸ್ ಮಾಡಿದೆ. ಐ ಥಿಂಕ್ 12th August ಈ ವಿಡಿಯೋ ಹೋಗಿತ್ತು. ಸೊ ಈ ವಿಡಿಯೋದಲ್ಲಿ ಏನು ಹೇಳ್ತಿದ್ದೀನಿ, SA1 ಸಿಲೆಬಸ್ಗೆ ಇರುವಂತಹ ಚಾಪ್ಟರ್ಸ್ನ ಪ್ರತಿಯೊಂದು ಚಾಪ್ಟರ್ನ ಹೇಗೆ ಸ್ಟಡಿ ಮಾಡಬೇಕು, ಯಾವ ರೀತಿಯಲ್ಲಿ ಸ್ಟಡಿ ಮಾಡಬೇಕು, ಯಾವ ಕಾನ್ಸೆಪ್ಟ್ಸ್ನ ಸ್ಟಡಿ ಮಾಡಬೇಕು ಫಾರ್ ಕೆಮಿಸ್ಟ್ರಿ, ಫಿಸಿಕ್ಸ್ ಆ್ಯಂಡ್ ಬಯಾಲಜಿ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾವುದೇ ಒಂದು ಚಾಪ್ಟರ್ ಕಷ್ಟ ಆಗ್ತಿದ್ರೆ ಅದರಲ್ಲಿ ಏನನ್ನ ಎಕ್ಸಾಕ್ಟ್ಲಿ ನೀವು ಸ್ಟಡಿ ಮಾಡಬೇಕು, ಎಷ್ಟು ಮಾರ್ಕ್ಸಿಗೆ ಪ್ರತಿಯೊಂದು ಚಾಪ್ಟರ್ ಬರುತ್ತೆ ಅಂತ ಈ ವಿಡಿಯೋದಲ್ಲಿ ಹೇಳಿದ್ದೀನಿ. ಇದರ ಲಿಂಕ್ ಕೂಡ ನಿಮಗೆ ಕೆಳಗೆ ಕಾಮೆಂಟ್ ಸೆಕ್ಷನಲ್ಲಿ ಕೊಡ್ತೀನಿ. ಸೊ ತಪ್ಪದೆ ಈ ವಿಡಿಯೋನ ಮಿಸ್ ಮಾಡಬೇಡಿ ದಯವಿಟ್ಟು, ಬಿಕಾಸ್ ದಿಸ್ ಇಸ್ ಗೋಯಿಂಗ್ ಟು ಬಿ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯೋರ್ SA1 ಎಕ್ಸಾಮ್. ಓಕೆ, ಸೊ ಎಸ್, ಇದು ಆಗಿತ್ತು ನಿಮ್ಮ 80 on 80 ಸ್ಟ್ರಾಟಜಿ ಮಕ್ಕಳ. ಸೊ ನಾನು ನಿಮಗೆ ಹೇಳಬೇಕಾಗಿರುವಂಥ ವಿಷಯ, ಇವತ್ತು 14ನೇ ತಾರೀಕು ಆಗಸ್ಟ್ ಆಗಿರೋದ್ರಿಂದ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಶುರುವಾಗಿ 10th ಸ್ಟಾರ್ಟ್ ಆಗಿದ್ದು. ಸೊ ಇವತ್ತಿಗೆ 5th ಡೇ ಆಗುತ್ತೆ ನಮ್ಮ ಪರೀಕ್ಷೆ ಫ್ರೀಡಮ್ ಉತ್ಸವ ಅದು. ಸೊ ನಾವು 80 ಕೂಪಾನ್ಸ್ನ ಕೊಟ್ಟಿದ್ವಿ. ನಾ ಹೇಳ್ದಂಗೆ ಈ 80 ಕೂಪಾನ್ಸ್ನ ನೀವು ಯೂಸ್ ಮಾಡಿದ್ರೆ ಏನಾಗುತ್ತೆ, ಐ ಮೀನ್ ಒಬ್ಬರಿಗೆ ಒಂದು ಕೂಪಾನ್ ಆ್ಯಂಡ್ ಬರೀ 80 ಕೂಪಾನ್ಸ್ ಇದೆ ಇದು. ಸೊ ಈ ಕೂಪಾನ್ನ ಯೂಸ್ ಮಾಡಿದ್ರೆ ಏನಾಗುತ್ತೆ, ನಿಮಗೆ ನಮ್ಮ ಪ್ರಥಮ ಬ್ಯಾಚಸ್ ಏನಿದೆ, ಪ್ರಥಮ ಕೋರ್ ಏನಿದೆ, 2999 ವ್ಯಾಲ್ಯೂ ಇರುವಂತಹ ಈ ಬ್ಯಾಚ್ ನಿಮಗೆ ಕೇವಲ 1499ಗೆ ಸಿಗ್ತಿದೆ. ಆ್ಯಂಡ್ ಪ್ರಥಮ ಕೋರ್ ಪ್ಲಸ್ ನಿಮಗೆ ಕೇವಲ 1799ಗೆ ಸಿಗ್ತಿದೆ ಮಕ್ಕಳ. ಸೊ ವಾಟ್ ಇಸ್ ಕೋರ್ ಆ್ಯಂಡ್ ಕೋರ್ ಪ್ಲಸ್? ಕೋರಲ್ಲಿ ನಮ್ಮ ಕೋರ್ ಸಬ್ಜೆಕ್ಟ್ಸ್ ಯಾವುದದು? ಮ್ಯಾಥಮ್ಯಾಟಿಕ್ಸು, ಸೋಷಿಯಲ್ ಸೈನ್ಸು ಮತ್ತು ಸೈನ್ಸ್. ಮ್ಯಾಥಮ್ಯಾಟಿಕ್ಸ್, ಸೋಷಿಯಲ್ ಸೈನ್ಸ್ ಮತ್ತು ಸೈನ್ಸ್ ನಿಮಗೆ 1499ಗೆ ವರ್ಷ ಪೂರ್ತಿ ಸಿಲೆಬಸ್ ಕವರ್ ಮಾಡಿಕೊಡ್ತೀವಿ. ಇದು ಮಂತ್ಲಿ ಫೀಸ್ ಅಲ್ಲ, ದಿಸ್ ಇಸ್ ಆ್ಯನ್ಯುವಲ್ ಫೀಸ್, ವರ್ಷದ ಫೀಸ್ ಆಗಿರುತ್ತೆ. ಕೋರ್ ಪ್ಲಸ್ನಲ್ಲಿ ಆ 3 ಸಬ್ಜೆಕ್ಟ್ಸ್ ಒಟ್ಟಿಗೆ ನಿಮಗೆ ಫಸ್ಟ್ ಆ್ಯಂಡ್ ಸೆಕೆಂಡ್ ಲ್ಯಾಂಗ್ವೇಜಸ್ನ ಕೂಡ ನಾವು ಕವರ್ ಮಾಡಿ ಕೊಡ್ತೀವಿ. ಜಸ್ಟ್ ಫಾರ್ 1799 ಥ್ರೂ ಔಟ್ ದ ಹೋಲ್ ಇಯರ್. ಆ್ಯಂಡ್ ಈ ಬ್ಯಾಚಸ್ ಏನಿದೆ ಕನ್ನಡ ಮೀಡಿಯಂ ಆ್ಯಂಡ್ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ಸಿಗೋಸ್ಕರ ರನ್ ಆಗ್ತಿರುವಂತಹ ಬ್ಯಾಚಸ್ ಇದು. ಇದರಲ್ಲಿ ನಾವು LBA, PYQ ಎಲ್ಲದರ ಕವರೇಜ್ ಒಟ್ಟಿಗೆ ನಿಮ್ಮ FA ಟೆಸ್ಟು, SA ಎಕ್ಸಾಮ್ಸ್ ಎಲ್ಲದಕ್ಕೂ ಡೆಡಿಕೇಟೆಡ್ ಕ್ಲಾಸಸ್, ಮ್ಯಾರಥಾನ್ ಕ್ಲಾಸಸ್, ರಿವಿಷನ್ ಕ್ಲಾಸಸ್ನೆಲ್ಲ ಮಾಡ್ತೀವಿ. ಅದಲ್ಲದೆ 17ನೇ ತಾರೀಕಿಂದ 17th August ಇಂದ ನಮ್ಮ ಪ್ರಥಮ ಬ್ಯಾಚಸ್ನಲ್ಲಿ ಫಸ್ಟ್
ಪಾರ್ಟ್ 1 ಟೆಕ್ಸ್ಟ್ ಬುಕ್ಕಿನ ರಿವಿಷನ್ ಮ್ಯಾರಥಾನ್ ನಡೆಯುತ್ತೆ. ಫಸ್ಟ್ ಪಾರ್ಟ್ ಟೆಕ್ಸ್ಟ್ ಬುಕ್ಕಲ್ಲಿ ಇರುವಂತಹ ಎಲ್ಲ ಚಾಪ್ಟರ್ಸ್, ಫಾರ್ ಎಕ್ಸಾಂಪಲ್ ಸೈನ್ಸಲ್ಲಿ 6 ಚಾಪ್ಟರ್ಸ್ ಇದೆ ಇನ್ ಯೋರ್ ಪಾರ್ಟ್ 1 ಟೆಕ್ಸ್ಟ್ ಬುಕ್ ಫಾರ್ ಯೋರ್ SA1 ಎಕ್ಸಾಮ್. ಈ 6 ಚಾಪ್ಟರ್ಸ್ದು ರಿವಿಷನ್ನ ನಾವು 17th ಆಗಸ್ಟಿಂದ ಶುರು ಮಾಡ್ತಿದ್ದೀವಿ. ಸೊ ನೀವು ಇನ್ನೂ ಕೂಡ ನಮ್ಮ ಪರೀಕ್ಷೆ ಪ್ರಥಮ ಬ್ಯಾಚಸ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಈಗಲೇ ಹೋಗಿ ಜಾಯ್ನ್ ಆಗಿ. ಬಿಕಾಸ್ ಇಲ್ಲಿ ನೋಡಿ 43 ಕೂಪಾನ್ಸ್ ಆಲ್ರೆಡಿ ಎನ್ರೋಲ್ ಆಗಿಬಿಟ್ಟಿದ್ದಾರೆ. 43 ಜನ ಮಕ್ಕಳು ಔಟ್ ಆಫ್ ದ 80 ಕೂಪಾನ್ಸ್ 43 ಕೂಪಾನ್ಸ್ ಆರ್ ಆಲ್ರೆಡಿ ಟೇಕನ್. ನಿಮಗೆ ಬರೀ 37 ಕೂಪಾನ್ಸ್ ಉಳಿದಿದೆ. ನಿಮ್ಮ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ಯಾಕಂದರೆ 3 ವರ್ಷದಿಂದ ನಾವು ಎಕ್ಸಲೆಂಟ್ ರಿಸಲ್ಟ್ಸ್ನ ಕೊಡ್ತಿದ್ದೀವಿ. ಲಾಸ್ಟ್ ಇಯರ್ ನಮ್ಮ ಪರೀಕ್ಷೆ ಟಾಪರ್ 622 ಔಟ್ ಆಫ್ 625 ಪಡೆದಿದ್ದಂತಹ ಸುಬ್ರಹ್ಮಣ್ಯ, ಇವರ ವಿಡಿಯೋ ನಿಮಗೆ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಅವರ ಅಪ್ಪ ಏನಿದ್ರು, ಅವರ ತಂದೆ ತಾಯಿ ಏನಿದ್ರು, ಪರೀಕ್ಷೆನ ತುಂಬ ಹೊಗಳಿದ್ದಾರೆ. ನಮ್ಮ ಟೀಚರ್ಸ್ ಒಟ್ಟಿಗೆ, ನನ್ನೊಟ್ಟಿಗೆ ಮಾತಾಡಿ, ಆದರ್ಶ್ ಸರ್ ಒಟ್ಟಿಗೆ ಮಾತಾಡಿ, ದೇ ಆರ್ ವೆರಿ ವೆರಿ ಪ್ರೌಡ್ ದೇ ವರ್ ವೆರಿ ವೆರಿ ಪ್ರೌಡ್ ಟು ಹ್ಯಾವ್ ಸುಬ್ರಹ್ಮಣ್ಯ ಬಿ ಅ ಪಾರ್ಟ್ ಆಫ್ ಆರ್ ಬ್ಯಾಚ್. ಸೊ ಇದೇ ರೀತಿ ನೀವು ಕೂಡ ಒಂದು ಸುಬ್ರಹ್ಮಣ್ಯ ಹಾಗೂ ಐಶ್ವರ್ಯ ಅನ್ನೋ ಒಂದು ಮಗು ಇತ್ತು, ಲಿಖಿತ್ ಅಂತ ಒಂದು ಮಗು ಇತ್ತು. ಸೊ ಇವರ ರೀತಿ ನಿಮ್ಮ ಸೀನಿಯರ್ಸ್ ರೀತಿ ನೀವು ಕೂಡ ಬ್ಯಾಚಸಲ್ಲಿ ಟಾಪ್ ಬರಬೇಕು, ಸ್ಟೇಟ್ ರ್ಯಾಂಕರ್ ಆಗಬೇಕು ಅಂದರೆ ಪರೀಕ್ಷೆ ಪ್ರಥಮ ಇಸ್ ದ ಬೆಸ್ಟ್ ಸೊಲ್ಯೂಷನ್ ಫಾರ್ ಯು. ಸೊ ಈಗಲೇ ಹೋಗಿ ಜಾಯ್ನ್ ಆಗಿ. ಕೆಳಗೆ ಪಿಂಡ್ ಕಾಮೆಂಟಲ್ಲಿ ನಿಮಗೆ ಲಿಂಕ್ಸ್ಗಳು ಸಿಗುತ್ತೆ ಮಕ್ಕಳ. ಸೊ ತಡ ಮಾಡಬೇಡಿ, ಇವಾಗಲೇ ನಮ್ಮ ಪ್ರಥಮ ಬ್ಯಾಚಸ್ನ ಜಾಯ್ನ್ ಆಗಿ. ವಿಲ್ ಬಿ ವೇಟಿಂಗ್ ಫಾರ್ ಯು ಅಂತ ಈ ವಿಡಿಯೋನ ಮುಗಿಸೋಂಥ ಟೈಮ್ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಮೀ ಟುಡೇ. ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ಒನ್.